ಅಕ್ಷರ ಬಾ ಒಳಗೆ. ನಿಂತ್ಕೋ. ಶಶಾಂಕ್, ಈಗಷ್ಟೇ ನಾವು ನಮ್ಮ ನಿರ್ಧಾರನ ಹೇಳಿದ್ವಿ. ಇವಳು ನಮ್ಮನೆ ಕಾಲಿಡೋ ಹಾಗಿಲ್ಲ. ಇಲ್ಲಿಗೆ ಯಾಕೆ ಬಂದೆ? ನಡಿ. ಅಮ್ಮ ಯಾಕೆ ಹಿಂಗೆ ನೋಡ್ಕೋತಾ ಇದೀಯಾ? ಮನೆಗೆ ಬಂದ್ರನ್ನ ಹೀಗೆ ನಡೆಸ್ಕೊಳ್ಳೋದು. ಓಹೋ ರೀ, ನೋಡಿದ್ರಾ ನಿಮ್ಮ ಮಗ ಹೇಗೆ ಆಡ್ತಾ ಇದ್ದಾನೆ ಅಂತ? ಇವಳು ಬಂದ ತಕ್ಷಣ ನಾವೇ ಬೇಡ ಆಗ್ಬಿಟ್ರು. ನೋಡು ಶಶಾಂಕ್, ನೀನು ಇವಳನ್ನೇ ಮದುವೆ ಆಗಬೇಕು ಅನ್ನೋದಾದ್ರೆ ನಾವಿಬ್ರು ಮನೆ ಬಿಟ್ಟು ಆಚೆ ಹೋಗ್ತೀವಿ. ನಡೀರಿ. ಆಂಟಿ ಒಂದು ನಿಮಿಷ ಪ್ಲೀಸ್, ಕೋಪ ಮಾಡ್ಕೊಳ್ದೆ ನನ್ನ ಮಾತನ್ನ ಕೇಳಿ. ಬನ್ನಿ ಅಂಕಲ್, ಕೂತ್ಕೊಳ್ಳಿ. ಆಂಟಿ ಕೂತ್ಕೊಳ್ಳಿ. ದಯವಿಟ್ಟು ನನಗೆ ಕ್ಷಮಿಸಿ. ಚಿಕ್ಕನಿಂದ ನಾನು ಅವಕ್ಕೆ ಒಟ್ಟಿಗೆ ಆಡಿ ಬೆಳೆದಿದ್ದು. ಇಬ್ಬರು ಚೆನ್ನಾಗೇ ಇದ್ವಿ. ಅವಳಿಗೆ ವಿದ್ಯೆ ಅನ್ನೋದು ತಲೆಗೆ ಹತ್ತಲಿಲ್ಲ. ಆದರೆ ನಾನು ಚೆನ್ನಾಗಿ ಓದ್ತಿದ್ದೆ. ಚೆನ್ನಾಗಿ ಓದನ್ನ ಮುಂದುವರಿಸ್ದೆ. ಅವಳು ಅರ್ಧಕ್ಕೆ ನಿಲ್ಲಿಸ್ಬಿಟ್ಲು. ಅದರಿಂದ ಎಷ್ಟೆಲ್ಲ ಅನಾಹುತ ಆಯ್ತು ಗೊತ್ತಾ? ಅದಕ್ಕೆ ನಾನು ಅವತ್ತೇ ನಿರ್ಧಾರ ಮಾಡಿದೆ, ಓದಿ ಟೀಚರ್ ಆಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತ. ಅದೇ ಕಾರಣಕ್ಕೆ ನಾವು ಈ ಟೀಚರ್ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದು. ನಿಮಗೆ ಗೊತ್ತಲ್ಲ, ಆ ಊರಿನ ಮಕ್ಕಳು ಯಾರು ಸ್ಕೂಲ್ಗೆ ಬರ್ತಿರ್ಲಿಲ್ಲ. ಆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಶಶಾಂಕಗೆ ಹತ್ರ ವೇಷ ಹಾಕ್ಸಿದ್ದು. ಅದ್ಬಿಟ್ರೆ ಖಂಡಿತವಾಗ್ಲೂ ಬೇರೆ ಉದ್ದೇಶ ಇಲ್ಲ. ನನ್ನ ತಪ್ಪು ನನಗೆ ಅರ್ಥ ಆಗಿದೆ. ಅದ್ರಲ್ಲಿ ನನ್ನ ಸ್ವಾರ್ಥ ಇದೆ ಅಂತಲೂ ನನಗೆ ಗೊತ್ತು. ಇದರಿಂದ ನಿಮ್ಮ ಮನ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನು ಮುಂದೆ ಈ ಥರ ತಪ್ಪು ಆಗಲ್ಲ. ಹೇಮಾ, ಇವಳು ತಾನಾಗೇ ಬಂದು ತನ್ನ ತಪ್ಪು ಒಪ್ಕೋತಾ ಇದ್ದಾಳೆ. ಇನ್ನೂ ನಾವು ನಮ್ಮ ಹಠ ಮುಂದುವರ್ಸೋದು ಸರಿಯಲ್ಲ. ನೋಡು ಅಕ್ಷರ, ನೀನು ನಿಮ್ಮ ಮನೇಲಿ ಹೇಗಿದ್ದೆ ಅನ್ನೋದೆಲ್ಲ ನಮಗೆ ಬೇಕಾಗಿಲ್ಲ. ಆದರೆ ಈ ಮನೆಗೆ ಬಂದಮೇಲೆ ನಮ್ಮದೇ ರೂಲ್ಸ್. ಸರಿ ಆಂಟಿ, ಆದರೆ ಈ ಮದ್ವೆನ ಮಾತ್ರ ನಿಲ್ಲಿಸ್ಬೇಡಿ. ಮದುವೆ ಆದ್ಮೇಲೆ ನಮ್ಮ ಕಂಡೀಷನ್ಸು. ಅಮ್ಮ ಅದೆಲ್ಲ ನಾನು ನೆನ್ನೆನೆ ಮಾತಾಡಿದ್ದೀನಿ. ಮನೆಯವರು ಒಪ್ಕೊಂಡ್ರಲ್ಲಮ್ಮ. ಸರಿ, ನಮ್ಮ ಮಗ ನಿನ್ನನ್ನು ಇಷ್ಟಪಟ್ಟಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ನಾವು ನಿನ್ನನ್ನು ಕ್ಷಮಿಸಿ ಈ ಮದುವೆಗೆ ಒಪ್ಕೊಂಡಿದ್ವಿ. ಥ್ಯಾಂಕ್ಸ್ ಆಂಟಿ. ಆಯ್ತಮ್ಮ, ಇದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಹೋಗಿ ಬರ್ತೀನಿ ಅಂಕಲ್, ಹೋಗಿ ಬರ್ತೀನಿ. ಅಮ್ಮ ಬಿಟ್ಟು ಬರ್ತೀನಿ. ಏನ್ ರುದ್ರಣ್ಣ, ಬ್ರಹ್ಮಚಾರಿ ಆಗಿದ್ದವನು ಟೀಚರ್ ಉಲ್ಲೇಖ ಮಾಡಿ ಪ್ರೇಮಚಾರಿ ಐತಿ ಅನ್ಕಂಡೆ. ಆದ್ರೆ ಈಗ ಸಂಸಾರಿನೇ ಆಯ್ತದಿ. ಪೈಲ್ವಾನ ಇನ್ಮೇಲೆ ಎಂಟ್ರಿಗೆ ಯಜಮಾನ. ನನ್ನ ಮಕ್ಕಳ, ನನ್ನ ಬತ್ತಿರೋ ಕೋಪಕ್ಕೆ ಎಲ್ಲರೂ ಗದ್ದೆಗೆ ಕುಡ್ದಾಕ್ಬಿಡ್ತೀನಿ ಅಟ್ಟೆ. ಸುಲುಕಿದ್ರೆ ಸರಿ. ಈಗ ಕೂಸೆ, ಅವ ಏನ್ ಚಂದ ಕಾಣಿಸ್ತಿದ್ಯೋ ಕೂಸೆ. ನಂದೇ ದೃಷ್ಟಿ ಕಂಡ್ರ. ಮುಕ್ಕೊಟ್ಟಿ ಸೂರ್ಯನ ಕಳೆ ನಿಂಗೆ. ಏನ್ ಕಳೆನೋ ಏನೋ, ಮುಗ್ದಾಗ ನಗುನೇ ಇಲ್ಲ. ಯಾಕೆ ಮಗ? ಅವ್ವ, ಎಲ್ರ ಮುಂದೆ ಹೆಂಗ್ ಮಾತಾಡೋದು ಅಂತ ಸುಮ್ಕಿದ್ದೆ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಿನ್ಗೆ ಗೊತ್ತಿಲ್ಲನ್ನುವ. ಲೋಕೂಸೆ, ಎಲ್ಲ ನೀನ್ ಒಳ್ಳೇದಕ್ಕೆ ಕಂಡ್ಲ. ಅವ್ವ, ನೀ ನನ್ನ ಜೊತೆಗಿದ್ರೆ ಅದೇ ಒಳ್ಳೇದು. ನಾ ಸಾಯ ಗಂಟ ನಿನ್ ಪಾಸ್ ಸೇವ್ ಮಾಡ್ಕೊಂಡು ಹಿಂಗೆ ಇದ್ಬಿಡ್ತೀನಿ. ಆದ್ರೆ ಈ ಮದುವೆ ಬೇಡ ಕಣವ, ನಿನ್ ದಮ್ಮಯ್ಯ ಅಂತೀನಿ. ಹಂಗಂದ್ರೆ ಹೆಂಗ್ಲ? ವಂಶ ಬೆಳೆಯೋದು ಬೇಡವಾ? ನೋಡ್ಲ ಮಗ, ನಿಮ್ಮವ್ವ ನಿನಗೆ ಯಾರ್ಯಾರನ್ನೂ ತಂದು ಕಟ್ಟಕ್ಕಿಲ್ಲ. ನಿನಗೆ ಸರಿ ಒಂದು ಅಂತ 10 ಹೆಣ್ಮಕ್ಳು ಬರ್ತಾವೆ. ಅದರಲ್ಲಿ ನಿನ್ನ ಮನ್ಸಿಗೆ ಯಾರು ಇಷ್ಟ ಆಯ್ತಾರೋ ಅವ್ರ ಕೊರಳಿಗೆ ಹಾರ ಹಾಕು. ಅವಳಿಗೆ ನಿನ್ ಕೈಲಿ ತಾಳಿ ಕಟ್ಟಿಸ್ತೀನಿ. ಅವಳೇ ಈ ಮನೆ ಸೊಸೆ ಆಯ್ತಾಳೆ. ಮತ್ತೆ ನನ್ನ ಪೈಲ್ವಾನ್ಗಿರಿ? ಲಗ್ನ ಆದ್ಮೇಲೆ ಪೈಲ್ವಾನ್ಗಿರಿ ಮಾಡ್ಬೇಡ ಅಂತ ಯಾರು ಹೇಳವ್ರ? ಮುಪ್ಪಾದ್ಮೇಲೆ ಮುತುವರ್ಜಿ ಮಾಡಕ್ಕೆ ಒಂದ್ ಹೆಣ್ ಜೀವ ಬೇಕು ಕಣ್ಲ. ನಿನ್ ಸುಖ ಸಂತೋಷ ಸಾನೆ ಮುಖ್ಯ ಕಣ್ಲ. ಅದಕ್ಕೆ ಇಟ್ಟೆಲ್ಲ ಮಾಡ್ತಿದ್ದೀನಿ. ಸರಿ, ಬಿರ್ನೆ ತಯಾರಾಗ್ ಬಾ. ಲೇ, ಏನ್ರಲ್ಲ ಹಿಂಗ್ ನೋಡ್ತಾ ನಿಂತಿದ್ದೀರಾ? ಬಿರ್ನೆ ತಯಾರು ಮಾಡ್ಕೊಂಡು ಕರ್ಕ ಬನ್ನಿ. ಸರಿ ಅವ್ವ. ಎಲ್ರು ನನ್ನ ಜೊತೆ ಬರ್ತೀರಾ? ನಾವು ಬರಕಿಲ್ಲ, ಸ್ಕೂಲ್ಗೆ ಹೋಗ್ಬೇಕು. ಈ ಸ್ಕೂಲ್ನಾಗೆ ಅಕ್ಷರ ಟೀಚರು ನಮ್ಗೆ ಕತೆ ಹೇಳ್ತಾರೆ, ಬೊಂಬೆ ಮಿಠಾಯಿನೂ ಕೊಡಿಸ್ತಾರೆ.
ಏ ಆಯ್ತು ಕಣ್ರಲ್ಲ, ನಿಮ್ಮನ್ನೆಲ್ಲ ಕರ್ಕೊಂಬರಕ್ಕೆ ಅಂತ ನನ್ನ ಕಲ್ಸಿರೋದು ನಿಮ್ಮ ಅಕ್ಷರ ಟೀಚರಯ್ಯ. ಹೂ ಕಣ್ಲಾ, ಇವತ್ತು ಸ್ಕೂಲಿಂದ ಪ್ರವಾಸಕ್ಕೆ ಕರ್ಕೊಂಡು ಹೋಯ್ತಾರಂತೆ. ಅಲ್ಲಿ ಜಾರಬಂಡಿ, ಗಿರ್ಗಿಟ್ಲೆ, ಏತ ಬಾತ ಎಲ್ಲಾನು ಇರ್ತೈತೆ. ಆಟ ಆಡಕ್ಕೆ ಇನ್ನೂ ಎಷ್ಟೊಂದಿರುತ್ತೆ, ನೀವು ಎಷ್ಟೊಂದು ಆಟ ಆಡ್ಬೋದು. ಹೂ ಕಣ್ರಲ್ಲ, ತಡ ಮಾಡಿದ್ರೆ ಟೀಚರ್ ಅವ ಬೈತಾರೆ. ಬೇಬೆ ಗಾಡಿ ಹತ್ತಿ. ಹೋಗಿದ್ ಕೆಲ್ಸ ಏನಾಯ್ತು? ಆಯ್ತಾಯ್ತು, ಎಲ್ರು ಬಿಡ್ದೆ ಎಲ್ರು ಎತ್ತಕೊಂಬತ್ತಾ ಇದ್ದೀನಿ. ನಡಿಲ್ಲ ಇವತ್ ನನ್ನ ಹತ್ರನೇ ಆಟ ಆಡ್ತೀಯ ಅಕ್ಷರ, ಮುಂದೈತೆ ನಿನಗೆ ಮಾರಿ ಹಬ್ಬ.